ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಕಳೆದ ಒಂದು ತರಗತಿಯಲ್ಲಿ ನಾವು ಜಾಮೆಟ್ರಿಕ್ ಪ್ರೋಗ್ರೆಷನ್ನಲ್ಲಿ ಏನು ತಿಳ್ಕೊಂಡ್ವಿ, nth ಟರ್ಮ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಆ nth ಟರ್ಮ್ ಜೊತೆಗೆ ಒಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ವಿ. ಸೊ ಈ ಒಂದು ತರಗತಿಯಲ್ಲಿ ನಾವು ಜಾಮೆಟ್ರಿಕ್ ಪ್ರೋಗ್ರೆಷನಲ್ಲೇ ಬರ್ತಕ್ಕಂಥ ಸಮ್ ಆಫ್ n ಟರ್ಮ್ಸ್ ಬಗ್ಗೆ ತಿಳ್ಕೊಂಡು ಜೊತೆಗೆ ಒಂದಷ್ಟು ಪ್ರಾಬ್ಲಮ್ಸನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಸೊ ಮೊದಲನೇದು, ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಜೊತೆಗೆ ನಮ್ಮ ಚಾನಲ್ ವತಿಯಿಂದ ಯಾರಾದರೂ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಮೊದಲು ಸಮ್ ಆಫ್ n ಟರ್ಮ್ಸ್ ಆಫ್ ದ ಜಿ ಪಿ. ಸೊ ಗುಣೋತ್ತರ ಶ್ರೇಣಿ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವನ್ನು ನೋಡೋಣ. ಸೊ ಇಲ್ಲಿ ಜಿ ಪಿಯ nth ಟರ್ಮ್ ಫಾರ್ಮುಲಾ ಏನಿದೆ, ಎ ಆರ್ ಸ್ಕ್ವೇರ್ ಏನಾಗ್ತದೆ, ಎ ಆರ್ ಪವರ್ ಆಫ್ n ಮೈನಸ್ 1 ಆಗ್ತದೆ. ಸೊ ಅಲ್ಲಿ ಇದನ್ನು ಎಸ್ ಎನ್ ಅಲ್ಲಿ ಬರೆದಾಗ ಏನಾಗ್ತದೆ, ಸಮ್ ಆಫ್ n ಟರ್ಮ್ಸ್ ಅಂತ ಕರಿತೀವಿ. ಎ ಪ್ಲಸ್ ಎ ಆರ್ ಸ್ಕ್ವೇರ್ ಪ್ಲಸ್ 1 ಇಲ್ಲಿ ಎ ಆರ್ ಪವರ್ ಆಫ್ n ಮೈನಸ್ 1. ಸೊ ಈ ಕಡೆ ಟರ್ಮ್ ಆದರೆ ಎ ಆರ್ ಪವರ್ ಆಫ್ n ಮೈನಸ್ 2 ಆ ಥರ ಬರ್ತದೆ. ಇಲ್ಲಿ ಬೇಕಾದ್ರೆ ಬರ್ತದೆ ಎ ಆರ್ ಪವರ್ ಆಫ್ n ಮೈನಸ್ 2, ಲಾಸ್ಟ್ ಟರ್ಮ್ ಎ ಆರ್ ಪವರ್ ಆಫ್ n ಮೈನಸ್ 1. ಸೊ ಇದಕ್ಕೆ ಈಕ್ವೇಷನ್ ನಂಬರ್ 1 ಕೊಡಿ. ಸೊ ಇದಕ್ಕೆ ಏನು ಮಾಡಬೇಕು, ಮಲ್ಟಿಪ್ಲೈ ಆರ್ ಬೈ ಈಕ್ವೇಷನ್ ನಂಬರ್ 1. ಸೊ ಇದಕ್ಕೆ ಮಲ್ಟಿಪ್ಲೈ ಬೈ ಆರ್ ಮಾಡಿ, ಆರ್ ಇಂಟು ಎಸ್ ಎನ್ ಇಸ್ ಈಕ್ವಲ್ ಟು ಎ ಇಂಟು ಆರ್, ಎ ಇಂಟು ಆರ್ ಎ ಆರ್ ಸ್ಕ್ವೇರ್ ಎ ಆರ್ ಪವರ್ ಆಫ್ n ಮೈನಸ್ 2 ಇಂಟು ಆರ್ ಪ್ಲಸ್ ಎ ಆರ್ ಪವರ್ ಆಫ್ n ಮೈನಸ್ 1 ಇಂಟು ಆರ್. ಆರ್ ಇಂಟು ಎಸ್ ಎನ್ ಇಸ್ ಈಕ್ವಲ್ ಟು ಎ ಇಂಟು ಆರ್ ಇಂಟು ಆರ್ is r square, so on a into r power of n minus 2, r power of 1, next a r power of n minus 1 plus 1. ಸೊ ಇಲ್ಲೇನಾಯಿತು, r into sn is equal to ar plus ar square, so on ar power of n minus 2 plus 1 is minus 1 plus ar power of minus 1 plus 1 cancel, ar power of n. So this is the equation number 2. So ಇಲ್ಲಿ ಏನು ಮಾಡಬೇಕು, ಸಾಲ್ವ್ ಈಕ್ವೇಷನ್ ನಂಬರ್ 1 and 2. ಸಾಲ್ವ್ ಈಕ್ವೇಷನ್ ನಂಬರ್ 1 and 2. ಫಸ್ಟ್ ಈಕ್ವೇಷನ್ ನಂಬರ್ 1 ಏನಿದೆ, ಎಸ್ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎ ಆರ್ ಸ್ಕ್ವೇರ್, ಸೊ ಪ್ಲಸ್ ಎ ಆರ್ ಪವರ್ ಆಫ್ n ಮೈನಸ್ 1. ನೆಕ್ಸ್ಟು ಸೆಕೆಂಡ್ ಇಕ್ವೇಷನ್ ಏನಿದೆ, ಆರ್ ಇಂಟು ಎಸ್ ಎನ್ ಇಸ್ ಈಕ್ವಲ್ ಟು, ಇಲ್ಲಿ ನೋಡಿರಿ ಎ ಆರ್ ಇದೆ ಅಂದರೆ ಎ ಆರ್ ಕೆಳಗಡೆನೇ ಬರ್ತಾನೆ, ಎ ಆರ್ ಪ್ಲಸ್ ಎ ಆರ್ ಸ್ಕ್ವೇರ್, ಇಲ್ಲಿ ಎ ಆರ್ ಪವರ್ ಆಫ್ n ಮೈನಸ್ 2 ಇದೆ, ಇಲ್ಲಿ ಎ ಆರ್ ಪವರ್ ಆಫ್ n ಮೈನಸ್ 1 ಲಾಸ್ಟ್ ಇದೆ. ಇಲ್ಲಿ ಏನಿದೆ, ಎ ಆರ್ ಪವರ್ ಆಫ್ n ಮೈನಸ್ 1 ಪ್ಲಸ್ ಎ ಆರ್ ಪವರ್ ಆಫ್ n. ಸೊ ಸಾಲ್ವ್ ಮಾಡಿದಾಗ ಏನು ಮಾಡ್ತೀವಿ, ವಿ ಕ್ಯಾನ್ ಚೇಂಜ್ ದ ಇಂಟರ್ಚೇಂಜ್ ಇನ್ ದ ಸೈನ್. ಪ್ಲಸ್ ಇರೋದು ಏನಾಗ್ತದೆ ಮೈನಸ್, ಇಲ್ಲಿ ಮೈನಸ್, ಇಲ್ಲಿ ಮೈನಸ್, ಮೈನಸ್, ಇಲ್ಲಿ ಮೈನಸ್, 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 ಇಲ್ಲೇನಾಯಿತು, ಪ್ಲಸ್ ಎ ಆರ್ ಮೈನಸ್ ಎ ಆರ್ ಪ್ಲಸ್ ಎ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಎ ಆರ್ ಪವರ್ ಆಫ್ n ಮೈನಸ್ ಎ ಆರ್ ಪವರ್ ಆಫ್ n ಮೈನಸ್ ಕ್ಯಾನ್ಸಲ್ ಆಯಿತು. ಇನ್ನೇನು ನೋಡಿತ್ತು, ಎಸ್ ಎನ್ ಮೈನಸ್ ಆಫ್ ಆರ್ ಇಂಟು ಎಸ್ ಎನ್, ಇಲ್ಲಿ ಎ ಉಳಿತು ಮತ್ತು ಇಲ್ಲೇನು ಉಳಿತು, ಮೈನಸ್ ಎ ಆರ್ ಪವರ್ ಆಫ್ n. ಸೊ ಇದರಲ್ಲಿ ಏನು ಕಾಮನ್ ಇದೆ, ಎಸ್ ಎನ್ ಇಸ್ ದ ಕಾಮನ್, 1 ಮೈನಸ್ ಆರ್ ಇಸ್ ಈಕ್ವಲ್ ಟು ಎ ಮೈನಸ್ ಎ ಆರ್ ಪವರ್ ಆಫ್ n. ಎಸ್ ಎನ್ ಇಂಟು 1 ಮೈನಸ್ ಆರ್, ಅಲ್ಲಿ ಏನಿತ್ತು ಇಕ್ವೇಷನ್ನು, ಎ ಮೈನಸ್ ಎ ಆರ್ ಪವರ್ ಆಫ್ n. ಸೊ
So Sn equal to 1 minus r into a is the common 1 minus r power of n. So Sn is equal to a into 1 minus r power of n divided by 1 minus r. ಸೊ ಇದೇನು, ಸೊ ಇಲ್ಲಿ ಕಂಡೀಷನ್ ಇದೆ r is less than 1. ಸೊ ಲೆಸ್ ದೆನ್ 1 ಮೀನ್ಸ್ ದಟ್ ಈಸ್ ದ ಫ್ರಾಕ್ಷನಲ್ಲಿ ಬರೋದಾಗಿರ್ಬೋದು, 1/2 ಆ ಥರ ಬರ್ತಕ್ಕಂಥದ್ದು. ಇಲ್ಲಿನೂ 1 ಮೈನಸ್ ಆರ್ ಈಸ್ ಗ್ರೇಟರ್ ದೆನ್ ಟು 0. ಸೊ ಈ ಕಂಡೀಷನಲ್ಲಿ ಬಂದಾಗ ವಿ ಕ್ಯಾನ್ ಯೂಸ್ ದ ಫಾರ್ಮುಲಾ ಆಫ್ ದಿಸ್ ಒನ್. ಸೊ ನೆಕ್ಸ್ಟ್ ಇಲ್ಲೇನಿದೆ, ಇದಕ್ಕೆ ಮಲ್ಟಿಪ್ಲೈ ಮೈನಸ್ 1 ಆನ್ ಬೋತ್ ಸೈಡ್ಸ್. ಇದು ಮೈನಸ್ 1 ಮಲ್ಟಿಪ್ಲೈ ಮಾಡಿದಾಗ ಏನಾಗ್ತದೆ, ಎಸ್ ಎನ್ ಎ ಈಸ್ 1 ಮೈನಸ್ ಆರ್ ಪವರ್ ಆಫ್ ಎನ್ ಡಿವೈಡೆಡ್ ಬೈ 1 ಮೈನಸ್ ಆರ್. ಸೊ ಇಲ್ಲೇನು ಮೈನಸ್ 1ನ ಮಲ್ಟಿಪ್ಲೈ ಮಾಡ್ತಾ ಇದೆ, ಇಲ್ಲಿ ಏನು ಮಾಡ್ತಾ ಇದೆ ಮೈನಸ್ 1. ಎ ಆಸ್ ಇಟ್ ಈಸ್ ಆರ್ ಇಂಟು ಪವರ್ ಆಫ್ ಎನ್ ಈಸ್ ಆರ್ ಪವರ್ ಆಫ್ ಎನ್ ಮೈನಸ್ ಇಂಟು ಪ್ಲಸ್ ಇಸ್ ಪ್ಲಸ್ 1 ಡಿವೈಡೆಡ್ ಬೈ, ಸೊ ಇಲ್ಲಿ ಆರ್ ಪವರ್ ಆಫ್ ಮೈನಸ್ 1 ಪ್ಲಸ್ ಇರೋದು ಏನಾಗ್ತದೆ ಮೈನಸ್ ಆಗ್ತದೆ, ಮೈನಸ್ ಇರೋ ಪ್ಲಸ್ ಆಗ್ತದೆ. ಎ ಇಂಟು ಆರ್ ಪವರ್ ಆಫ್ ಎನ್ ಮೈನಸ್ 1 ಡಿವೈಡೆಡ್ ಬೈ ಆರ್ ಮೈನಸ್ 1. ಸೊ ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡೋದು, ಸೊ ವಿ ಕ್ಯಾನ್ ಯೂಸ್ ಆರ್ ಈಸ್ ಗ್ರೇಟರ್ ದೆನ್ 1, 1 ಮೈನಸ್ ಆರ್ ಈಸ್ ಲೆಸ್ ದೆನ್ 0 ಇದ್ದಾಗ ಏನು ಮಾಡ್ತೀವಿ, ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸಮ್ ಆಫ್ ಎನ್ ಟರ್ಮ್ಸ್ ಈಸ್ ವೆನ್ ಆರ್ ಈಸ್ ಗ್ರೇಟರ್ ದೆನ್ 1, ಎ ಇಂಟು ಆರ್ ಪವರ್ ಆಫ್ ಎನ್ ಮೈನಸ್ 1 ಇಂಟು 2 ಯೂಸ್ ಮಾಡ್ತೀವಿ. ನೆಕ್ಸ್ಟು ಸಮ್ ಆಫ್ ಇನ್ಫೈನೈಟ್ ಸೀರೀಸ್ ಅಂತ ಇದೆ. ಸಮ್ ಆಫ್ ಇನ್ಫೈನೈಟ್ ಸೀರೀಸ್ ಅನಂತ ಪದಗಳ ವರೆಗಿನ ಮೊತ್ತ. ಎಸ್ ಇನ್ಫಿನಿಟಿ ಈಸ್ ಈಕ್ವಲ್ ಟು ಎ ಇಂಟು 1 ಮೈನಸ್ ಆರ್. ಇದೊಂದು ಫಾರ್ಮುಲಾ. ನೆಕ್ಸ್ಟ್ ಮತ್ತೆ ಸಮಾಂತರ ಸ್ಟಡಿಯಲ್ಲಿ ಏನು ಮಾಡಿದ್ವಿ, 3 ಪದಗಳು ಕೊಟ್ಟಾಗ ಯಾವ್ಯಾವ ಥರ ತಗೋಬೇಕು ಅಂತ ತೊಗೊಂಡ್ವಿ. ಸೊ ಇಲ್ಲಿ 3 ಟರ್ಮ್ಸ್ ಕೊಟ್ಟಾಗ 3 ಟರ್ಮ್ಸ್ ಆರ್ ಇನ್ನೊಂದು ಜಿ ಪಿ. ಸೊ 3 ಕೊಟ್ಟಾಗ ಹೆಂಗೆ ತಗೋಬೇಕು, ಆ 3 ಟರ್ಮ್ಸ್ ಏನಾಗಿರ್ತದೆ, ಎ ಬೈ ಆರ್ ಎ ಎ ಆರ್ ಆಗಿರ್ತದೆ. ಸೊ ಇದು ಯಾವಾಗ ಯೂಸ್ ಮಾಡಬೇಕು, 3 ಟರ್ಮ್ಸ್ ಅಂತ ಕೊಟ್ಟಾಗ ಸೊ ವಿ ಕ್ಯಾನ್ ಯೂಸ್ ದಿಸ್ ಫಾರ್ಮ್. ಸೊ ಫಸ್ಟ್ ಫಾರ್ಮುಲಾ ಎಸ್ ಎನ್ ಇಸ್ ಈಕ್ವಲ್ ಟು ಎ ಇಂಟು 1 ಮೈನಸ್ ಆರ್ ಪವರ್ ಆಫ್ ಎನ್ 1 ಡಿವೈಡೆಡ್ ಬೈ 1 ಮೈನಸ್ ಆರ್ ವೆನ್ ಆರ್ ಇಸ್ ಲೆಸ್ ದೆನ್ 1. ಎಸ್ ಎನ್ ಈಕ್ವಲ್ ಟು ಎ ಇಂಟು 1 ಮೈನಸ್ ಆರ್ ಪವರ್ ಆಫ್ ಎನ್ ಡಿವೈಡೆಡ್ ಬೈ 1 ಮೈನಸ್ ಆರ್. ಇದು ಮೇಲೆದು ಎ ಇಂಟು ಆರ್ ಪವರ್ ಆಫ್ ಎನ್ ಮೈನಸ್ 1 ಇಂಟು ಡಿವೈಡೆಡ್ ಬೈ ಆರ್ ಮೈನಸ್ 1. ಸೊ ಆರ್ ಇಸ್ ಗ್ರೇಟರ್ ದೆನ್ 1 ಕೊಟ್ಟಾಗ, ನೆಕ್ಸ್ಟ್ ಸಮ್ ಆಫ್ ಇನ್ಫಿನಿಟ್ ಸೀರೀಸ್ ಅಂತ ಕೊಟ್ಟಾಗ ಎಸ್ ಇನ್ಫಿನಿಟಿ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ 1 ಮೈನಸ್ ಆರ್. ನೆಕ್ಸ್ಟ್ 3 ಟರ್ಮ್ಸ್ ಅಂತ ಕೊಟ್ಟಾಗ ಎ ಬೈ ಆರ್ ಎ ಆರ್ ಅಂತ ತಗೋಬೇಕು. ಸೊ ಈಗ ಲೆಕ್ಕಗಳು ಹೋಗೋಣ. ಮೊದಲನೇ ಲೆಕ್ಕ ಆಗಿದೆ, ಗುಣೋತ್ತರ ಶ್ರೇಣಿಯ ಪದಗಳು 3, 6, 12 ಯ ಮೊದಲ 6 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. 3, 6, 12 ಆರ್ ಇನ್ ಜಿ ಪಿ. ಫೈಂಡ್ ದ ಸಮ್ ಆಫ್ ಫಸ್ಟ್ 6 ಟರ್ಮ್. ಸೊ ಇಲ್ಲಿ ಏನು ಫಸ್ಟ್ ಟರ್ಮ್ ಏನಿದೆ, ಎ ಈಕ್ವಲ್ ಟು 3 ಇದೆ, ಆರ್ ಈಕ್ವಲ್ ಟು a2 ಬೈ a1, a2 ಅಂದರೆ 6 ಬೈ 3, 3 1s 3 2. ಸೊ ಆರ್ ಎಸ್ ಬಂತು 2 ಬಂತು. ಅಂದರೆ ಇದೇನು ಕಂಡೀಷನ್, ಆರ್ ಈಸ್ ಗ್ರೇಟರ್ ದೆನ್ 1 ಇದು. ಸೊ ಆರ್ ಈಸ್ ಗ್ರೇಟರ್ ದೆನ್ ಬಂದಾಗ ಎನ್ ಎಷ್ಟು ಕೊಟ್ಟಿದ್ದಾನೆ, 6 ಕೊಟ್ಟಿದ್ದಾನೆ. ವಿ ಕ್ಯಾನ್ ಫೈಂಡ್ ಔಟ್ ದ ಎಸ್ 6. ಆರ್ ಈಸ್ ಗ್ರೇಟರ್ ದೆನ್ ಅಂತ ಬಂದಾಗ ಸೊ ವಿ ಕ್ಯಾನ್ ಯೂಸ್ ದ ಫಾರ್ಮುಲಾ ಎಸ್ ಎನ್ ಇಸ್ ಈಕ್ವಲ್ ಟು ಎ ಇಂಟು ಆರ್ ಪವರ್ ಆಫ್ ಎನ್ ಮೈನಸ್ 1 ಇಂಟು ಆರ್ ಮೈನಸ್ 1. ಸೊ ಯಾಕೆ ಆರ್ ಈಸ್ ಗ್ರೇಟರ್ ದೆನ್ 1. ಎಸ್ 6 ಫಸ್ಟ್ ಟರ್ಮ್ ಏನಿದೆ 3 ಇದೆ, ಆರ್ ಈಸ್ ಹೌ ಮಚ್ 2 ಪವರ್ ಆಫ್ ಎನ್ ಈಸ್ ಹೌ ಮಚ್ 6 ಪವರ್ ಆಫ್ ಮೈನಸ್ 1 ಡಿವೈಡೆಡ್ ಬೈ ಆರ್ ಈಸ್ 2 ಮೈನಸ್ 1. 3 ಇಂಟು 2 ಪವರ್ ಆಫ್ 6 ಅಂದರೆ 2 ಪವರ್ ಆಫ್ 3 ಅಂದರೆ 8. ಅಗೇನ್ 2 ಪವರ್ ಆಫ್ 3 ಅಂದರೆ 8. ಸೊ 8 ಎಷ್ಟು ಬಂತು, 64 ಬಂತು. 64
minus 1 divided by 1. 3 into 63. 3 3 is 9, 3 6 is 18. So sum of first 6 terms is how much? 189. ಈ ಥರ ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ 1 + 4 + 16 ಈ ಶ್ರೇಣಿ ಎಷ್ಟು ಪದಗಳ ಮೊತ್ತವು 1365 ಆಗಿದೆ. ಹೌ ಮೆನಿ ಟರ್ಮ್ಸ್ ಆಫ್ ದ ಸೀರೀಸ್ 1 + 4 + 16 ಮೇಕ್ ದ ಸಮ್ ಇಸ್ 1365. ಸೊ ಇಲ್ಲೇನು ಮಾಡಬೇಕು? ಫಸ್ಟ್ ಟರ್ಮ್ ಏನು ಕೊಟ್ಟಿದ್ದಾರೆ? a = 1, r = 4/1 ಅಂದರೆ r = 4 ಆಯಿತು. ಅಂದರೆ r is greater than 1 ಆಯಿತು. ನೆಕ್ಸ್ಟ್ ಕೊಟ್ಬಿಟ್ಟಿದ್ದಾನೆ Sn = ಎಷ್ಟು ಕೊಟ್ಟಿದ್ದಾನೆ? 1365. So we can find out the n is the question mark number of terms. Sn = a into r power of n minus 1 divided by r minus 1. So Sn ಎಷ್ಟು ಕೊಟ್ಟಿದ್ದಾರೆ? 1365 is equal to a is 1 into r is 4 power of n minus 1 divided by r is 4 minus 1. 1365 is equal to 4 into 1 is 4 power of n minus 1 divided by 4 minus 1 is 3. So 1365 into 3 is equal to 4 power of n minus 1. 3 5 is 15, carry 1. 3 6 18 plus 1 is 19, carry 1. 3 3 is 9 plus 1 is 10, carry 1. 3 1 is 3 plus 1 is 4. 4095, 4 power of n minus 1. So this kade bandre 4095 plus 1 is equal to 4 power of n. 4095 plus 1 is 4 power of n. So ಈಗ ಏನು ಮಾಡಬೇಕು? 4096 ನ 4 power of all ಮಾಡಬೇಕು. 4 1s 0, 4 2s 8, remaining 1 16, 4 4s. Next 4 2s 8, remaining 2, 4 5s 22, 4 6 24. Next 4 6 24, 1 and 6 is 60, 4 4s. Next 4 1s 4, remaining 2, 24, 4 6. Next 4 4. Just gone through 1 2 3 4 5 6. So 4096 9 ಬರ್ಕೊಂತೀವಿ. 4 power of 6 is equal to 4 power of n. So ಇಲ್ಲಿ ಏನಾಗಿದೆ? ಬೇಸಸ್ ಏನಿದೆ ಅಂದರೆ ಪವರ್ಸ್ ಆಲ್ಸೋ ಈಕ್ವಲ್. ಸೊ 6 equal to n. Therefore number of terms is 6. ಮುಂದಿನ ಲೆಕ್ಕವು 2 + 2/3 2/9 ಈ ಶ್ರೇಣಿಯ ಅನಂತ ಪದಗಳ ಹೊರಗಿನ ಮೊತ್ತವನ್ನು ಕಂಡುಹಿಡಿಯಿರಿ. ಫೈಂಡ್ ದ ಸಮ್ ಆಫ್ ಇನ್ಫಿನಿಟೀಸ್ ಆಫ್ ದ GB 2 + 2/3 + 2/9. a ಎಷ್ಟು ಕೊಟ್ಟಿದ್ದಾನೆ? 2 ಕೊಟ್ಟಿದ್ದಾನೆ. r is equal to T2/T1 or A2/A1 ಯಾವುದಾದ್ರು ಬರ್ಕೊಡ್ರಿ. 2/3 divided by 2 1 ಇರ್ತದೆ. 2/3 as it is. Reciprocal of 2/1 is 1/2. 2 2 get cancel, 1/3. r equal to 1/3. So we can find out here S infinity is a question mark. So ಇಲ್ಲಿ sum of infinities ಅಂದರೆ direct form S infinity is equal to a divided by 1 minus r. a ಎಷ್ಟು ಕೊಟ್ಟಿದ್ದಾನೆ? 2 divided by 1 minus 1/3. 2 divided by 3 into 1 is 3 minus 3. 2 divided by 2/3. 2/3 ಅಂತ ಮಾಡಿದಾಗ first fraction is 2/1 as it is. Reciprocal of 2/3 is 3/2. 2 2 get cancel, remaining is 3. So S infinity equal to how much? 3. ಫಾರ್ಮುಲಾ ನೋಡ್ಕೊಂಡು ಹಾಕೋದು ಅಷ್ಟೇ. 1 + 2 + 4 512 ಈ ಗುಣಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯಿರಿ. ಫೈಂಡ್ ದ ಸಮ್ ಆಫ್ 1 + 2 + 4 512. ಇಲ್ಲೇನಿದೆ? a 1 ಇದೆ. r equal to 2/1 ಅಂದರೆ 2 ಆಯಿತು. ನೆಕ್ಸ್ಟ್
Sn is equal to 512. Sorry. Tn is the Tn equal to 512. So here find out the n and Sn is the question mark. So ಇಲ್ಲಿ ಏನು ಕೊಟ್ಟಿದ್ದಾರೆ, Tn equal to AR power of n minus 1. Tn ಎಷ್ಟು ಕೊಟ್ಟಿದ್ದಾರೆ, 512. A 1 into 2 power of n minus 1 ಕೊಟ್ಟಿದ್ದಾರೆ. ಸೊ 512ನ ಹೆಂಗೆ ಬರೀಬೇಕು, 1 into ಅಂತ ಬರೀಬೇಕು. 512ನ 2 2 is 4, remaining 1 11, 2 5 is next 1 12, 2 6 next 2 1 is 2 2 is 2 8 is next 2 6 is 2 4 is next 3 3 is 2 2 is next 2 16 is next 2 8 is next 2 4 is next 2 2 is 1 2 3 4 5 6 7 8 9. So 512 2 power of 9 is equal to 2 power of n minus 1. So bases same ಇದೆ ಅಂದರೆ exponent same, 9 equal to n minus 1. So ಈ ಕಡೆ ಬಂದರೆ plus 1 is equal to n, s ಬಂತು, n equal to 10 ಬಂತು. So here find out the S10. So R is ಏನಿದೆ, greater than 1 ಇದೆ, Sn equal to a into r power of n minus 1 divided by r minus 1. So S10 equal to a ಎಷ್ಟಿದೆ, 1 into r ಎಷ್ಟಿದೆ, 2 power of 10 minus 1 divided by 2 minus 1. Minus 1, 10 minus 1. So ಇಲ್ಲಿ 2 power of 9 ಎಷ್ಟು ಬಂದಿದೆ, 512 ಬಂದಿದೆ. ಇನ್ನೊಂದು 2 ಮಲ್ಟಿಪ್ಲೈ ಮಾಡಿದ್ರೆ 2 2s 4, 2 1s 2, 5 2s 10. ಸೊ ಎಷ್ಟು ಬಂತು, 1024 minus 1 divided by 2 minus 1 is 1, 1023. So the value of S10 is how much, 1023. So ಮುಂದಿನ ಲೆಕ್ಕ S6 ratio S3 is equal to 126:1 ಮತ್ತು T4 is equal to 125 ಗುಣೋತ್ತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. S6:S3 is equal to 126:1 and T4 is equal to 125. Find the value of GP. ಸೊ GP ಅನ್ನು ಕಂಡುಹಿಡಿಯಿರಿ ಅಂತ ಕೊಡಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, S6 divided by S3 is equal to 126 divided by 1. ಸೊ S6 ಅಂತ ಬರೆದಾಗ a into r power of n ಅಂದರೆ 6 minus 1 divided by r minus 1 divided by a into r power of 3 minus 1 divided by r minus 1 is equal to 126 divided by 1. So r minus 1 can next a get cancelled. So remaining ಏನಿದೆ, r power of 6 minus 1 divided by r power of 3 minus 1 equal to 126 divided by 1. So r power of 6 ಹೆಂಗೆ ಬರ್ಕೊಂತೀವಿ, r power of 3 whole power of 2 minus 1 divided by r power of 3 minus 1 equal to 126 divided by 1. So ಇದನ್ನು ಹೆಂಗೆ ಬರ್ಕೊಂತೀವಿ, a square minus b square ಅಲ್ಲಿ ಬರೆದಾಗ r power of 3 plus 1, r power of 3 minus 1 divided by r power of 3 minus 1 equal to 126 divided by 1. r power of 3 minus 1, r power of 3 minus 1 get cancelled. Remaining ಏನಿದೆ, r power of 3 plus 1 equal to 126. So plus 1 ಈ ಕಡೆ ಬಂದಾಗ r power of 3 equal to 126 minus 1, r power of 3 equal to 125. ಸೊ ಆಗೇನಾಯಿತು, r power of 3 equal to 5 power of 3 ಅಂತ ಬರ್ಕೊಂತೀವಿ. ಪವರ್ ಅಲ್ಲಿ ಬರೆದಾಗ 5 5 is 25, 25 5 is 125. ಸೊ ಎಕ್ಸ್ಪೋನೆಂಟ್ ಸೇಮ್ ಇದೆ ಅಂದಾಗ ಬೇಸಸ್ ಸೇಮ್. ಸೊ ಆರ್ ಎಷ್ಟು ಬಂತು, 5 ಬಂತು, r 5 ಬಂತು. ನಾವು ಈಗೇನು ಫೈಂಡ್ ಮಾಡಬೇಕು,
ಎ ಫೈಂಡ್ ಔಟ್ ಮಾಡಬೇಕು. ಹೆಂಗೆ? ಸೊ ಇಯರ್ ಗಿವನ್ T4 is equal to 125. ಇದನ್ನು ಹೆಂಗೆ ಬರ್ಕೊಂತೀವಿ? A power of R3 is equal to 125. A into R is 5 whole power of 3 is equal to 125. 125 is equal to 125. So A equal to 125 divided by 125. 125 ones, 125 ones. So A equal to ಎಷ್ಟು ಅಂತ 1 ಬಂತು. ಸೊ ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು? ಜಿ ಪಿ ಫೈಂಡ್ ಔಟ್ ಮಾಡಬೇಕು. ಅಂದರೆ ಎ ಆರ್ ಸ್ಕ್ವೇರ್ ಸೊ ಎ ಎಷ್ಟಿದೆ? 1 ಕಾಮ 1 ಇಂಟು 5 ಕಾಮ 1 ಇಂಟು 5 ಸ್ಕ್ವಯರ್ ಸೊ 1 ಇಂಟು 5 ಇಂಟು 1 ಇಸ್ 5. 1 ಇಂಟು 5 ಸ್ಕ್ವೇರ್ ಇಸ್ 25. ನೆಕ್ಸ್ಟ್ ಮಾಡಿದ್ರೆ 125 ಬರ್ತದೆ ಈ ಥರ. ಸೊ ಲಿಂಕ್ ಇಟ್ಕೊಂಡು ಮಾಡಬೇಕು. ಸೊ ಇದು ಕೊಟ್ಟಿರ್ತಕ್ಕಂಥದ್ದು ರೇಷಿಯೋದಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡಿಕೊಂಡು ಮಾಡಿ. ನೆಕ್ಸ್ಟ್ ಮುಂದಿನ ಲೆಕ್ಕ 4 + 12 + 36 ಈ ಗುಣೋತ್ತರ ಶ್ರೇಣಿಯ S4:S8 ಅನ್ನು ಕಂಡುಹಿಡಿಯಿರಿ. ಸೊ ಫಸ್ಟ್ ಏನು ಮಾಡೋಣ? ಎ ಎಷ್ಟಿದೆ? 4 ಇದೆ. ಆರ್ ಈಕ್ವಲ್ ಟು ಎಷ್ಟಿದೆ? 12/4 ಇದೆ. 4 1s 4 3s. ಸೊ ಆರ್ ಎಷ್ಟು ಬಂತು? 3 ಬಂತು. ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು? S4:S8 ಅನ್ನು ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಏನು ಮಾಡಿರಿ? ಆರ್ ಇಸ್ ಗ್ರೇಟರ್ ಏನಿದೆ ಅಂದರೆ Sn ಈಕ್ವಲ್ ಟು ಎ ಇಂಟು ಆರ್ ಪವರ್ ಆಫ್ n ಮೈನಸ್ 1 ಡಿವೈಡೆಡ್ ಬೈ ಆರ್ ಮೈನಸ್ 1. ಫಸ್ಟ್ S4 ಮಾಡಿರಿ. S4 ಇಸ್ ಈಕ್ವಲ್ ಟು 4 ಇಂಟು ಆರ್ ಎಷ್ಟು? 3 ಪವರ್ ಆಫ್ n is 4 minus 1 divided by r ಎಷ್ಟು? 3 minus 1. So 4 into 3 power of 4 ಅಂದರೆ 3 power of 2 ಅಂದರೆ 9. 3 power of 2 ಅಂದರೆ 9. 9 ಜಸ್ಟ್ ಬಂತು 81 ಬಂತು. 81 minus 1 divided by 3 minus 1 ಅಂದರೆ 2. 2 1s 2 2s. ಏನು ಉಳಿತು? 2 into 81 minus 1 is 80. So 80 into 2 is 160. The value of S4 ಎಷ್ಟು ಬಂತು? 160 ಬಂತು. ಸೊ ಈಗೇನು ಫೈಂಡ್ ಔಟ್ ಮಾಡೋಣ? ಫೈಂಡ್ ಔಟ್ ದ S8. S8 ಅಂದಾಗ ಎ ಇಂಟು ಆರ್ ಪವರ್ ಆಫ್ 8 ಮೈನಸ್ 1 ಡಿವೈಡೆಡ್ ಬೈ ಆರ್ ಮೈನಸ್ 1. ಎ ಎಷ್ಟಿದೆ? 4 ಇದೆ. ಆರ್ ಎಷ್ಟಿದೆ? 3 ಪವರ್ ಆಫ್ 8 ಮೈನಸ್ 1 ಡಿವೈಡೆಡ್ ಬೈ 3 ಮೈನಸ್ 1. 4 ಇಂಟು ನೋಡಿಲಿ 3 ಪವರ್ ಆಫ್ 4 ಅಂದರೆ 81 ಬಂತು. ಸೊ ಈಗೇನು ಮಾಡಬೇಕು? ನಮಗೆ 3 ಪವರ್ ಆಫ್ 8 ಬೇಕಂದರೆ 81 ಇಂಟು 81. ಸೊ 81 ಇಂಟು 81 1 1s 1 1 8s 8. ನೆಕ್ಸ್ಟ್ 8 1s 8 8 8s 64. 1 8 plus 8 is 60. Carry 1. 1 plus 4 is 5. 6561 minus 1 divided by 2. 2 1s 2 2s. 2 into 6560. 6560 ಮಾಡಿದಾಗ ಏನಾಯಿತು? 0. 6 2s 12 carry 1. 6 5s 10 plus 1 is 11 carry 1. 6 6s 12 plus 1 is 30. ಸೊ ಎಷ್ಟು ಬಂತು ನಮಗೆ? S8 is equal to 13,121. ಸೊ ಈಗೇನು ಫೈಂಡ್ ಔಟ್ ಮಾಡಬೇಕು ನಾವು? ಫೈಂಡ್ ದ ರೇಷಿಯೋ ಆಫ್ S4:S8. ಸೊ ಈ ಒಂದು ರೇಷಿಯೋನ ನಾವೇನು ಮಾಡಬೇಕು? ಫೈಂಡ್ ಔಟ್ ಮಾಡಬೇಕು. S4:S8. S4 ಎಷ್ಟಿದೆ? 160 ಡಿವೈಡೆಡ್ ಬೈ 1000 120. 0 0 get cancel. Next 16 1s 16. 16 6s 16 8s 128. ರಿಮೈನಿಂಗ್ ಏನು ಉಳಿತು? 3 ಉಳಿತು. 3 and 2 is 32. 16 2s 32. ಸೊ S4:S8 ಎಷ್ಟು ಬಂತು? 1 divided by 62.
ಸಾರಿ ನೋಡಿ ಇಲ್ಲಿ ರಾಂಗ್ ಮಾಡಿದ್ವಿ. 0 0 ಗೆಟ್ ಕ್ಯಾನ್ಸಲ್ ಆಯಿತು. 16 8s 4 128. ಸೊ ಇಲ್ಲಿ 16 8s 128. ರಿಮೈನಿಂಗ್ ಎಷ್ಟು ಉಳಿತು? 3 ಉಳಿತು. 3 and 2 is 32. 16 2s 32. ಸೊ ಎಷ್ಟು ಬಂತು? S4 is to S8 is 1 divided by 82 ಬಂತು. ಸೊ S4 is to S8 is equal to 1 is to 82. ಸೊ ಈ ಥರ ನೋಡ್ಕೊಂಡು ಮಾಡಬೇಕು. 2 ಇಂದನೂ ಮಾಡ್ಕೋಬೇಕು ಡಿವಿಷನ್. ನೆಕ್ಸ್ಟ್ ಮುಂದಿನ ಲೆಕ್ಕ. ಸೊ ಒಂದು ಅನಂತ ಗುಣೋತ್ತರ ಶ್ರೇಣಿಯ ಮೊದಲ ಪದ 6 ಇದೆ, ಅದರ ಮೊತ್ತ 8 ಇದೆ. ಫೈಂಡ್ ದ ಗುಣೋತ್ತರ ಶ್ರೇಣಿ ಇನ್ ಇನ್ಫಿನಿಟ್ ಸೀರೀಸ್ ಆಫ್ GP. ಫಸ್ಟ್ ಟರ್ಮ್ is 6 and sum is 8. then find the GP. ಸೊ A ಎಷ್ಟಿದೆ? 8 ಇದೆ, ಸಾರಿ 6 ಇದೆ. A6 equal A equal to 6. next S infinity equal to 8. so find out the GP. ಸೊ ಏನು ಕೊಟ್ಟಿದ್ದಾರೆ? S infinity equal to A divided by 1 minus R ಇದೆ. S infinity ಏನು ಕೊಟ್ಟಿದ್ದಾರೆ? 8. 6 divided by 1 minus R. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. 8 into 1 minus R is equal to 6. 8 1 8 1 8. 8 into R is 8R is equal to 6. ಈ ಕಡೆ ಹಾಕೊಡ್ರಿ. 8 ಪ್ಲಸ್ 6 ಈ ಕಡೆ ಬಂದರೆ -6 ಮೈನಸ್ 8R ಆದರೆ ಪ್ಲಸ್ 8R. 8 minus 6 ಅಂದರೆ 2 equal to 8R. ಸೊ 2 by 8 is equal to R. 2 1s 2 4s. ಸೊ 1 by 4 is equal to R ಬಂತು. ಇಲ್ಲೇನು ಫೈಂಡ್ ಔಟ್ ಮಾಡಬೇಕು? GP ಮಾಡಬೇಕು. AR ಸ್ಕ್ವಯರ್ AR ಕ್ಯೂಬ್. ಸೊ A ಎಷ್ಟು ಬಂತು ನಮಗೆ? ಕೊಟ್ಟಿದ್ದಾನೆ ಅವನು. A 6 ಇಂಟು 1 by 4, 6 ಇಂಟು 1 by 4 ಹೋಲ್ ಸ್ಕ್ವಯರ್, 6 ಇಂಟು 1 by 4 ಹೋಲ್ ಕ್ಯೂಬ್. Six 3s 6 2s 3 by 2. next 6 into 1 by 4 whole square ಅಂದರೆ 1 divided by 4 square ಅಂದರೆ 16. 4 3s 2 3s 2 8s 3 by 8 ಬಂತು. 6 into 1 by 4 whole cube ಅಂದರೆ 1 divided by 4 4s 16 16 4s 64. 2 3s 2 3s 2 2s 32 ಆಗಲ್ಲ. ಸೊ ಆನ್ಸರ್ ಏನು ಬಂತು? 6 3 by 2 3 by 8 3 by 32. ಸೊ ಅಂತ ಹೇಳ್ತಾರೆ. ಸೊ ಮುಂದಿನ ಲೆಕ್ಕ. ಗುಣೋತ್ತರ ಶ್ರೇಣಿಯ 3 ಪದಗಳ ಮೊತ್ತ 21, ಅವುಗಳ ಗುಣಲಬ್ಧ 200 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಸಮ್ ಆಫ್ 3 ಟರ್ಮ್ಸ್ ಈಸ್ 21, ಪ್ರಾಡಕ್ಟ್ ಈಸ್ 216. ದೆನ್ ಫೈಂಡ್ ದ ನಂಬರ್ಸ್. ಸೊ ಇಲ್ಲಿ ಆಗಲೇ ಹೇಳಿದ್ದೀನಿ 3 ಟರ್ಮ್ಸ್ ಅಂತ ಕೊಟ್ಟಾಗ ಸೊ ವಿ ಕ್ಯಾನ್ ಟೇಕನ್ ಫಾರ್ A by R, A, AR. ಸೊ ಇಲ್ಲಿ ಸಮ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಸಮ್ಮು 21 ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಎಷ್ಟು ಕೊಟ್ಟಿದ್ದಾರೆ? 216 ಕೊಟ್ಟಿದ್ದಾರೆ. ಸೊ ಪ್ರಾಡಕ್ಟ್ ಮಾಡೋಣ. ಫಸ್ಟ್ ಪ್ರಾಡಕ್ಟ್ ಮಾಡಿದ್ರೆ ಏನಾಗ್ತದೆ? R ಕ್ಯಾನ್ಸಲ್ ಆಗ್ತದೆ. A by R ಇಂಟು A ಇಂಟು AR is equal to 216. R ಗೆಟ್ ಕ್ಯಾನ್ಸಲ್. ರಿಮೈನಿಂಗ್ ಏನಿದೆ? A ಕ್ಯೂಬ್. A ಇಂಟು A ಇಂಟು A is A ಕ್ಯೂಬ್ is equal to 216. ಸೊ A is equal to ಕ್ಯೂಬ್ ರೂಟ್ ಆಫ್ 216. ಎಷ್ಟು ಬರ್ತದೆ? 6 ಬರ್ತದೆ. 6 6 36 36 6 216 ಬರ್ತದೆ. ಸೊ ಈಗ ಏನು ಮಾಡಬೇಕು ನಾವು? ಫೈಂಡ್ ಔಟ್ ದ R. ಸೊ
ಸೊ ಹೆಂಗೆ ಸಮ್ ಕೊಟ್ಟಿದ್ದಾನೆ, ಸಮ್ ಅಂದರೆ ಹೇಗೆ ಬರ್ಕೋಬೇಕು, ಎ ಬೈ ಆರ್ ಪ್ಲಸ್ ಎ ಪ್ಲಸ್ ಎ ಆರ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ 21 ಕೊಟ್ಟಿದ್ದಾನೆ. ನಮಗೇನು ಬಂತು, ಎ ವ್ಯಾಲ್ಯೂ ಬಂದಿದೆ 6/r ಪ್ಲಸ್ 6 ಪ್ಲಸ್ 6r ಇಸ್ ಈಕ್ವಲ್ ಟು 21. 6/r ಪ್ಲಸ್ 6r ಇಸ್ ಈಕ್ವಲ್ ಟು ಪ್ಲಸ್ 6 ಈ ಕಡೆಗೆ ಹೋದ್ರೆ ಏನಾಯಿತು ಮೈನಸ್ 6, 21 ಮೈನಸ್ 6. 6 ಪ್ಲಸ್ 6 ಇಂಟು ಆರ್ ಸ್ಕ್ವೇರ್ ಇಸ್ 6r ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಇಸ್ ಈಕ್ವಲ್ ಟು 21 ಮೈನಸ್ 6 ಇಸ್ 15. ಸೊ ಮತ್ತೇನು ಮಾಡಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 6 ಪ್ಲಸ್ 6r ಸ್ಕ್ವೇರ್ ಇಸ್ ಈಕ್ವಲ್ ಟು 15r. ಇದನ್ನು ಈ ಕಡೆ ಕಳಿಸ್ಕೊಡು, 6r ಸ್ಕ್ವೇರ್ ಪ್ಲಸ್ 15r ಈ ಕಡೆ ಅಂದರೆ ಮೈನಸ್ 15r ಪ್ಲಸ್ 6 ಇಸ್ ಈಕ್ವಲ್ ಟು 0. ಇದನ್ನೇನು ಮಾಡಿರಿ, ಡಿವೈಡೆಡ್ ಬೈ 3 ಮಾಡಿ. ಡಿವೈಡೆಡ್ ಬೈ 3 ಮಾಡಿದಾಗ 6r ಸ್ಕ್ವೇರ್ ಡಿವೈಡೆಡ್ ಬೈ 2 3 ಮೈನಸ್ 15/r ಡಿವೈಡೆಡ್ ಬೈ 3 ಪ್ಲಸ್ r ಬೈ 3 ಇಸ್ ಈಕ್ವಲ್ ಟು 0. 3 1s 3 2s 3 1s 3 5s 3 1s 3 2s. ಸೊ ಎಷ್ಟು ಉಳಿತು, 2r ಸ್ಕ್ವೇರ್ ಮೈನಸ್ 5r ಪ್ಲಸ್ 2 ಇಸ್ ಈಕ್ವಲ್ ಟು 0. ಸೊ ಇದಕ್ಕೆ ಏನು ಮಾಡಬೇಕು, ಫ್ಯಾಕ್ಟ್ರೈಸೇಷನ್ನ ಮಾಡಬೇಕು. ಫ್ಯಾಕ್ಟ್ರೈಸೇಷನ್ ಈ ಕಡೆ ಮಾಡಿ, ಏನು ಬಂತು 2r ಸ್ಕ್ವೇರ್ ಮೈನಸ್ 5r ಪ್ಲಸ್ 2 ಇಸ್ ಈಕ್ವಲ್ ಟು 0. ಸೊ ಈಗೇನು ಮಾಡಬೇಕು, ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಕಾನ್ಸ್ಟೆಂಟ್ ಇಂಟು ಕೋಎಫಿಷಿಯೆಂಟ್ ಆಫ್ ಆರ್ ಸ್ಕ್ವೇರ್ ಎಷ್ಟು ಬಂತು 2 2s 4 1. ಸೊ ಪ್ಲಸ್ 4ಗೆ ಏನು ಫ್ಯಾಕ್ಟರ್ಸು ಇಲ್ಲಿ ಮೈನಸ್ಸು ಮತ್ತು ಪ್ಲಸ್ ಇದ್ದಾಗ ಏನು ಮಾಡಬೇಕು, ಗಿವನ್ ದ ಬೋತ್ ಆರ್ ಮೈನಸ್ 4 1s 4 both are given, minus 4 minus 1 is minus 5, minus into minus is plus 4 1s 4. So 2r square minus 4r minus 1r plus 2 is equal to 0. Common in bantu, 2r is the common, remaining is r minus 2 minus 1 is the common, remaining is r minus 2 is equal to 0. So yenide common, r minus 2 is equal to 0, 2r minus 1 is equal to 0. r equal to 2, r equal to 1, r equal to 1 by 2 ಬಂತು. ಸೊ ಈಗ ಟರ್ಮ್ಸ್ನ ಫೈಂಡ್ ಔಟ್ ಮಾಡಬೇಕು ನಾವು. ಎ ಬೈ ಆರ್, ಎ ಎಷ್ಟು ಕೊಟ್ಟಿದ್ದಾನೆ 6 ಬಂತು ನಮಗೆ. ಆರ್ ಈಕ್ವಲ್ ಟು 2 ತಗೊಂಡಾಗ 6 by 2 4 ಬಂತು, 2 1s 2 3s ಎಷ್ಟು ಬಂತು 3 ಬಂತು. ನೆಕ್ಸ್ಟು ಎ ಆಲ್ರೆಡಿ 6, ಎ ಇಂಟು ಆರ್, ಎ ಎಷ್ಟು 6 ಇಂಟು 2 ಎಷ್ಟು ಬಂತು 6 2s 12, 12 ಪ್ಲಸ್ 6 18 ಪ್ಲಸ್ 3 ಆ್ಯಡ್ ಮಾಡಿದ್ರೆ 21 ಬರ್ತದೆ. ನೆಕ್ಸ್ಟ್ ಆರ್ ಈಕ್ವಲ್ ಟು 1 by 2 ಕೊಟ್ಟಿದ್ದಾರೆ, ಎ ಈಕ್ವಲ್ ಟು ಆರ್ ತೊಗೊಂಡ್ರಿ, ಆರ್ ಈಕ್ವಲ್ ಟು 1 by 2 ಬಂದಾಗ ಚೆಕ್ ಮಾಡಿ. ಎ ಬೈ ಆರ್, ಎ ಎಷ್ಟು 6, ಆರ್ ಎಷ್ಟು 1 by 2 ಅಂದರೆ 6 ಇಂಟು ರೆಸಿಪ್ರೋಕಲ್ ಆಫ್ 1 by 2 ಇಸ್ 2 by 1, 6 2s 12 ಬಂತು ಫಸ್ಟ್ನಲ್ಲಿ. ನೆಕ್ಸ್ಟು ಎ ಆಲ್ರೆಡಿ 6 ಬಂತು, 6 ಬಂತು. ನೆಕ್ಸ್ಟು ಎ ಆರ್, ಎ ಎಷ್ಟು ಬಂತು 6 ಇಂಟು 1 by 2, 2 1s 2 3s ಎಷ್ಟು ಬಂತು 3, 12 ಪ್ಲಸ್ 6 18 3. ಸೊ ಎಷ್ಟು ಬಂತು ಸಮ್ಮು 21 ಬಂತು. ಸೊ ಈ ಥರ ನಾವು ವೆರಿಫಿಕೇಷನ್ ಮಾಡ್ತಾಯಿದ್ದು. ಸೊ ನೀವೆಲ್ಲ ಮಾಡಬೇಕು, ಇಲ್ಲಿಗೆ ಅದು ಸ್ಟಾಪ್ ಮಾಡ್ಕೊಡ್ರಿ ಅಷ್ಟೇ, ಯಾವುದಾದ್ರು ಒಂದನ್ನು ಮಾಡಿಕೊಂಡು ಟೈಮ್ನ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ 9ನೇ ಲೆಕ್ಕ, ಒಂದು ಗುಣೋತ್ತರ ಶ್ರೇಣಿ T3 is equal to 12, T6 is equal to 96 ಆದರೆ 9 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಇನ್ ಎ GP T3 is equal to 12, T6 is equal to 96, then find the sum of the 9 terms. So T3 equal to 12. ಸೊ ಇದನ್ನು ಹೆಂಗೆ ಬರ್ಕೊಂತೀವಿ, AR square is equal to 12. So this is the equation number 1. Next T6 is equal to ಎಷ್ಟು ಕೊಟ್ಟಿದ್ದಾರೆ 96, ಇದನ್ನು AR power of 5 is equal to 96, ಇದನ್ನು equation number 2 ಕೊಡ್ತೀವಿ. ಸೊ ಇದನ್ನು ಬರ್ಕೊಂಡಾಗ ಹೆಂಗೆ ಬರ್ಕೊಂತೀವಿ, equation number 2 divided by equation number 1, equation number 2 divided by equation number 1. ಏನಿದೆ equation number 2, AR power of 5 divided by equation number 1 ಏನಿದೆ AR square is equal to 96 divided by 12. A get cancel, R power of 2, R power of 2 ಹೋದರೆ ಇನ್ನೇನು ಉಳಿಯುತ್ತೆ 3 ಉಳಿತದೆ, 12 1s
12 8 96. ಇನ್ನೇನು ಉಳಿತು r power of 3 is equal to 8, r is equal to cube root of 8. ಸೊ r ಎಷ್ಟು ಬಂತು 2 ಬಂತು ನಮಗೆ. ಸೊ r 2 ಬಂದಿದೆ, ನಾವೇನು ಮಾಡಬೇಕು a ಫೈಂಡ್ ಔಟ್ ಮಾಡಬೇಕು. a ಹೆಂಗೆ ಫೈಂಡ್ ಔಟ್ ಮಾಡಬೇಕು? ಸಬ್ಸ್ಟಿಟ್ಯೂಟ್ r is equal to 2 in equation number 1. ಸೊ ಏನಿದೆ equation number 1? a r square is equal to 12, a into 2 whole square is equal to 12, 2 into 2 square ಅಂದರೆ 4 is equal to 12, a equal to 12 by 4, 4 1s 4 3s. ಸೊ a ಎಷ್ಟು ಬಂತು 3 ಬಂತು. ಈಗೇನು ಮಾಡಬೇಕು? ಫೈಂಡ್ ಔಟ್ ದ S9. ಸೊ S9 ಅಂದರೆ a into r power of n minus 1 divided by r minus 1. ಯಾಕೆ r minus 1 ಹಾಕೋದು? r is greater than 1. ಸೊ a ಎಷ್ಟು ಬಂದಿದೆ 3 into r ಎಷ್ಟು ಬಂದಿದೆ 2 power of 9 minus 1 divided by r ಎಷ್ಟಿದೆ 2 minus 1. 3 into 2 power of 9 ಅಂದರೆ 512 ಆಗಲೇ ಮಾಡಿದ್ವಿ. 512 minus 1 divided by 2 minus 1 is 1. ಇನ್ನೇನು ಉಳಿತು 3 into 501 ಉಳಿತು. ಸೊ 3 into 1 is 3, 3 into 1 is 3, 3 5 is 15. ಸೊ ಎಷ್ಟು ಬಂತು ನಮಗೆ 1533. S9 ವ್ಯಾಲ್ಯೂ is 1533. ಮುಂದಿನ ಲೆಕ್ಕ, ವ್ಯಕ್ತಿಯೊಬ್ಬನು ಪ್ರತಿ ವರ್ಷ ತಾನು ಹಿಂದಿನ ವರ್ಷ ಉಳಿಸಿದ ಮೊತ್ತದ ಅರ್ಧದಷ್ಟು ಉಳಿಸುತ್ತಿದ್ದಾನು. ಸೊ ಒಂದಷ್ಟು ಏನು ಮಾಡ್ತಾ ಇದ್ದಾನೆ, ಉಳಿಸ್ತಾ ಇದ್ದಾನೆ. ಅವನು 5 ವರ್ಷಗಳಲ್ಲಿ ಬಳಸಿದ ಹಣ 19,375 ರು ಆದರೆ ಮೊದಲ ವರ್ಷ ಉಳಿಸಿದ ಹಣವನ್ನು ಕಂಡುಹಿಡಿಯಿರಿ. ಎ ಪರ್ಸನ್ ಸೇವ್ಡ್ ಎವ್ರಿ ಇಯರ್ half as much he saved the previous year. If the total saved as rupees 19,375 in a 5 years, how much did he save in the first year? ಸೊ ಇಲ್ಲಿ ಗೊತ್ತಿಲ್ಲ ನಮಗೆ, ಮೊದಲನೇ ವರ್ಷ ಅಂತಾನೆ ಹೇಳ್ಬಿಟ್ಟಿದ್ದಾನೆ. ಸೊ ಹಾಫ್ ಅಲ್ಲೇನು ಮಾಡ್ತಾ ಇದ್ದೀನಿ, ಎವ್ರಿ ಇಯರ್ ಆಫ್ ದ ಹಾಫ್ ಅಂತ ಹೇಳ್ತಿದ್ದಾನೆ. ಸೊ ಆರ್ ಎಷ್ಟು ಬಂತು 1/2 ಬಂತು. ನೆಕ್ಸ್ಟು ಎಷ್ಟು ಇಯರ್ಗೆ ನಂಬರ್ ಆಫ್ ಇಯರ್ಸ್ ಎಷ್ಟಿದೆ 5 ಇಯರ್ಸ್, ಎನ್ ಎಷ್ಟಾಯಿತು 5 ಆಯಿತು. ನೆಕ್ಸ್ಟು ಏನು ಫೈಂಡ್ ಔಟ್ ಮಾಡಬೇಕು, ಎ ಫೈಂಡ್ ಔಟ್ ಮಾಡಬೇಕು. S5 ಕೊಟ್ಟಿದ್ದಾನೆ. ಇನ್ ದ ಇಯರ್ಸ್ ಆಫ್ ಸೇವ್ಡ್ ಅಮೌಂಟ್ ಈಸ್ 19,375. ಸೊ ಇಲ್ಲೇನು ಮಾಡಬೇಕು, ಆರ್ ಇಸ್ ಗ್ರೇಟರ್ ದೆನ್ 1 ಇಲ್ಲ, ಲೆಸ್ ದೆನ್ 1 ಇದೆ. ಸೊ ಆದ್ದರಿಂದ ನಾವೇನು ಯೂಸ್ ಮಾಡಬೇಕು, SN is equal to a into 1 minus r power of n divided by 1 minus r. ಸೊ SN ಎಷ್ಟಿದೆ 19,375 is equal to a ಗೊತ್ತಿಲ್ಲ, 1 minus r is ಎಷ್ಟಿದೆ 1/2 whole power of 5 divided by 1 minus 1/2. 19,375 is equal to a into 1 minus 1/2 whole power of 5. ಅದನ್ನು ಹೆಂಗೆ ಬರ್ಕೊತೀವಿ, 1 divided by 2 power of 5 divided by 2 into 1 is 2 minus 1 divided by 2. ಇಲ್ಲೇನಾಯಿತು 19,375 is equal to a into ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2 power of 5 minus 1 divided by 2 power of 5 divided by 2 minus 1 is 1 divided by 2 ಬಂತು. ಇದು 2 power of 5 ಇದು 19,375 a into 2 power of 5 minus 1. ಸೊ ರೆಸಿಪ್ ಇಲ್ಲೇನು ಉಳಿದಿದೆ 2 power of 5 ಇದೆ. ರೆಸಿಪ್ರೋಕಲ್ ಆಫ್ 1/2 is 2, 2 1s 2 4s, 2 power of 4 ಉಳಿತು. 19,375 is equal to a into 2 power of 5 minus 1 divided by 2 divided by 2 power of 5, 2 1s 4 ಉಳಿತು. ಲಾಸ್ಟ್ ಸ್ಟೆಪ್ನ ಇಲ್ಲೇ ಮಾಡಿದ್ದೀನಿ ಮತ್ತೆ ಆಗಿ. ಸೊ 19,375 is equal to 2 power of 5 ಅಂದರೆ 32 minus 1 divided by 2 power of 4. 19,375 is equal to a into 31, 32 minus 1 is 31, 2 power of 4 ಅಂದರೆ
16. ಸೊ ಇನ್ನೇನು ಉಳಿತು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 19 into 375 into 16 is equal to 31a. ಸೊ a ಏನು ಬಂತು, a equal to 19,375 divided by 31. ಸೊ ಇಲ್ಲಿ 31 ಇಂದ ಆಗೋ ಚಾನ್ಸಸ್ ಇದೆ ನೋಡೋಣ. 31 1s 31, 31 6 186. ಸೊ 193 ಅಲ್ಲಿ 186 ಹೋದರೆ ಎಷ್ಟು ಬಂತು, 7 ಉಳಿತು, 77. 31 2s 62, ಎಷ್ಟು ಉಳಿತು, 77 ಅಲ್ಲಿ 62 ಹೋದರೆ 7 minus 2 is 5, 7 minus 6 is 1. ಸೊ ಇನ್ನೇನು ಉಳಿತು, 155. 31 5s 155, 31 5s 155, 155, 31 into 5, 5 1s 5, 50. ಸರಿ ಇದೆ. ಸೊ ಎಷ್ಟು ಬಂತು ನಮಗೆ, 625 ಅಂತ. ಇಲ್ಲಿ 16 ಇದೆ ನೋಡಿ. ಸೊ 625 into 16 is equal to a. 625 into 16, 6 5s 30, 0 3, 6 2s 12 plus 3 is 15, carry 1, 6 6 36 plus 1 is 37. Next 5 1s 5, 2 1s 2, 6. So s 1 to 0, 5 plus 5 10, carry 1, 8 plus 2 is 10, carry 1, 6 plus 3 is 9 plus 1 is 10. So s 1 to ಮೊದಲನೇ ವರ್ಷದ್ದು 10,000. ಇದು ಎ 9 ಅನ್ಕೊಂಡ್ಬಿಟ್ಟಿರ ಅಂತ. ಸೊ ಇಲ್ಲಿಗೆ ಸೊ ಒಂದಷ್ಟು ಪ್ರಾಬ್ಲಮ್ಸು ಸಮ್ ಆಫ್ n ಟರ್ಮ್ಸ್ ಅಲ್ಲಿ ಮಾಡಿದ್ವಿ. ಸೊ ಮುಂದಿನ ತರಗತಿಯಲ್ಲಿ ನಾವು ಏನು ಮಾಡೋಣ, ನೆಕ್ಸ್ಟ್ ಕ್ಲಾಸಲ್ಲಿ ಅರ್ಥಮೆಟಿಕ್ ಮೀನ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಜೊತೆಗೆ ಜಾಮೆಟ್ರಿಕಲ್ ಮೀನ್ ಅಂತ ಇದೆ, ಮತ್ತು ಹಾರ್ಮೋನಿಕ್ ಮೀನ್ ಅಂತ ಇದೆ. ಸೊ ಈ ಮೂರನ್ನ ಸೇರಿ ಒಂದು ಕ್ಲಾಸನ್ನು ಮಾಡೋಣ ಅಂತ ಹೇಳ್ತಾ ಸೊ ಈ ಒಂದು ತರಗತಿಯನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಸೊ ಮುಂದಿನ ತರಗತಿಯನ್ನು ಮುಂದಿನ ಅವಧಿಯಲ್ಲಿ ಮಾಡೋಣ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.